ಕನ್ನಡದಲ್ಲಿ ಜೋಗುಳ ಕಿನ್ನರಿ ಸೇರಿದಂತೆ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿ ಈಗ ಮತ್ತೆ ಪಂಚಭಾಷೆಗೂ ಅಧಿಕ ಭಾಷೆಗಳಲ್ಲಿ ನಟಿಸ್ತಿರುವಂತಹ ಜ್ಯೋತಿ ಪೂರ್ವಜ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅಂದ್ರೆ ಬೆಂಗಳೂರಿಗೆ ಆಗಮಿಸ್ತಿರ್ತಾರೆ, ಆದ್ರೆ ಒಂದಷ್ಟು ಗ್ಯಾಪ್ಗಳ ನಂತರ ಇವಾಗ ಮತ್ತೆ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರುವಂಥದ್ದು ಹಲ್ಕಾ ಡಾನ್ ಅನ್ನುವಂಥ ಸಿನಿಮಾ ಮೂಲಕ ಬರ್ತಿದ್ದಾರೆ. ಸೊ ಟೈಟಲ್ಲೇ ಒಂದು ರೀತಿ ಕ್ಯಾಚಿ ಆಗಿದೆ. ಗೀತಾ ಮ್ಯಾಮ್ ಕೂಡ ನಕ್ಬಿಟ್ರು. ಟ್ರೆಂಡ್ಗೆ ಬೇಕಲ್ವಾ, ಏನೋ ಒಂದು ಮಾಡ್ತಾ ಇರಬೇಕು. ಸೊ ಅಂದರೆ ಟ್ರೆಂಡ್ಗೆ ತಕ್ಕಂಗೆ ನಾವು ಮೂವ್ ಆಗ್ತಾ ಇರಬೇಕು. ಸೊ ಐ ಥಿಂಕ್ ಈಗಿನ ಜನ್ರೇಷನ್ಗೆ ಜೆನ್ಸಿ, ಸೊ ದೇ ವಿಲ್ ಡೆಫಿನೆಟ್ಲಿ ಲೈಕ್ ಇಟ್ ಅಲ್ವಾ. ಸೊ ಜೆನ್ಸಿ ಕಿಡ್ಸ್ಗಾಗಿ ಬರ್ತಾ ಇದೆಯಾ ಸಿನಿಮಾ ಅಂತ? ಹೌದು. ಮೊದಲೇದಾಗಿ ಟೈಟಲ್ ಈ ರೀತಿ ಕೇಳಿದಾಗ ನಿಮ್ಗೆ ಯಾವ ರೀತಿ ಒಂದು ಆಲೋಚನೆ ಬಂತು? ಈಗ ನಿಮಗೆ ಗೊತ್ತು, ಆ್ಯಸ್ ಅನ್ ಆ್ಯಕ್ಟರ್ಸ್ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಸೊ ನಮಗೇನಂದರೆ ನಮ್ಮ ಪರ್ಫಾರ್ಮೆನ್ಸು ಅಥವಾ ನಮ್ಮ ರೋಲ್, ನಮ್ಗೆ ಹೇಳೋ ಕತೆ ನಮ್ಗೆ ಇಷ್ಟ ಆದರೆ ಸೊ ವಿಲ್ ಗೋ ವಿತ್ ಇಟ್. ಟೈಟಲ್ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ದೇರ್ ಆರ್ ಸೋ ಮೆನಿ ಮೂವೀಸ್ ಟೈಟಲ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ತುಂಬ ಸಕ್ಸಸ್ ಸಿಕ್ಕಿದೆ. ಇವಾಗ ಸಲಗ, ಟಗರು, ಇಟ್ ವಾಸ್ ಡಿಫ್ರೆಂಟ್. ಸೊ ಹಾಗೆ ದಿಸ್ ಇಸ್ ಆಲ್ಸೋ ಡಿಫ್ರೆಂಟ್. ಇಟ್ಸ್ ಅ ಮಾಸ್ ಮೂವಿ ಆ್ಯಂಡ್ ಕಾಮಿಡಿ ಆ್ಯಂಡ್ ಫ್ಯಾಮಿಲಿ, ಎವ್ರಿಥಿಂಗ್, ಎಮೋಷನ್ಸ್. ನೀವು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರಿ, ಗ್ಯಾಪ್ ಆದ್ಮೇಲೆ ಬರ್ತಾ ಇದ್ದೀನಿ, ಐ ಮಿಸ್ ಬ್ಯಾಕ್ ಅನ್ನೋಂಥದ್ದು. ನಿಮ್ಮ ಫ್ಯಾನ್ಸ್ ಕೂಡ ಮತ್ತೆ ಬ್ಯಾಕ್ ಆಗ್ತಾ ಇದ್ದಾರೆ ಕನ್ನಡಕ್ಕೆ ಅನ್ನೋಂಥದ್ದು ಒಂದು ಖುಷಿನ ವ್ಯಕ್ತಪಡಿಸಿದ್ರು. ಸಾಕಷ್ಟು ಸಿನಿಮಾಗಳ ಅಪ್ರೋಚ್ ನಿಮಗೆ ಬಂದಿರುತ್ತೆ, ಆದ್ರೂ ಒಪ್ಕೊಂಡಿರಲ್ಲ. ಬಟ್ ಈ ಸಿನಿಮಾ ಒಪ್ಕೊಳ್ಳೋಕೆ ಒಂದು ಕೀ ಪಾಯಿಂಟ್ ಏನು? ಸಾಕಷ್ಟು ಸಿನಿಮಾಗಳು ಬಂದಿದ್ದೆ ಅಂದರೆ ಸ್ವಲ್ಪ ಸೀರಿಯಲ್ ಬ್ಯಾಕ್ ಡ್ರಾಪನ್ನ ಇಟ್ಕೊಂಡೆ ರೋಲ್ಸ್ ಇರ್ಬೋದು, ಪ್ರತಿಯೊಂದು ಹಾಗೆ ಬರ್ತಾ ಇತ್ತು. ಬಟ್ ಐ ವಾಂಟೆಡ್ ಅ ಕಮ್ ಬ್ಯಾಕ್ ವಿತ್ ಅ ಡಿಫ್ರೆಂಟ್ ಶೇಡ್. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಅದ್ರ ಮಧ್ಯದಲ್ಲಿ ನನ್ನ ಸಿನಿಮಾ ಆಗ್ತಾಯಿತ್ತು, ಕಿಲ್ಲಾರ್, ಆ್ಯಂಡ್ ಅದಕ್ಕೆ ಮುಂಚೆ ಮಾಸ್ಟರ್ ಪೀಸ್. ಸೊ ಅದು ಎರಡೂ ರಿಲೀಸಿಗೆ ರೆಡಿ ಇದೆ, VFX ವರ್ಕ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಗ್ಯಾಪ್ ತೊಗೊಂಡಿದ್ದೆ. ಆ್ಯಂಡ್ ತೆಲುಗುನಲ್ಲಿ ಇಟ್ಸ್ ಗೋಯಿಂಗ್ ಆನ್ ಆ್ಯಕ್ಚುಲಿ. ಪರಭಾಷೆನಲ್ಲಿ ನಿಮ್ಮದೇ ಆದಂಥ ಒಂದು ಆರಾ ಕ್ರಿಯೇಟ್ ಮಾಡ್ಕೊಂಡಿದ್ರೆ. ಯಾಕಂದರೆ ಕನ್ನಡದಲ್ಲಿ ಸೀರಿಯಲ್ಗಳಲ್ಲಿ ತಾಯಿ ಪಾತ್ರ ಮಾಡ್ತಿದ್ರಿ, ಬಟ್ ಅಲ್ಲಿ ಹೋದಾದ್ಮೇಲೆ ಒಂದು ಮೇನ್ ಲೀಡ್ ರೋಲ್ ಅನ್ನುವಂಥದ್ದು, ಮತ್ತು ಈ ಕಡೆ ಆಪರ್ಚುನಿಟಿಯಲ್ಲಿ ನೀವು ಫಸ್ಟಿಂದ ನೋಡ್ಕೊಂಡು ಬಂದರೆ ಐ ಡಿಡ್ ಅ ಲೀಡ್ ರೋಲ್. ಹೌದಲ್ವಾ, ಜೋಗುಳ ಅದೆಲ್ಲ. ಅಂದರೆ ಆ ಟೈಮಲ್ಲಿ ನನಗೆ ನನ್ನ ಸಿಚುವೇಶನ್ಸು, ನನ್ನ ಫ್ಯಾಮಿಲಿ ನೆಸೆಸಿಟೀಸು, ಎವ್ರಿಥಿಂಗ್ ವಾಸ್ ಡಿಫ್ರೆಂಟ್. ಸೊ ಐ ಜಸ್ಟ್ ಕೆಪ್ಟ್ ಆನ್ ಮೂವಿಂಗ್. ಆ್ಯಂಡ್ ನನಗೆ ಒಬ್ಬರು ನನ್ನ ಬೆನ್ನ ಹಿಂದೆ ನಿಂತು ಸಪೋರ್ಟ್ ಮಾಡಿ ಪುಷ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸೊ ಐ ವಾಸ್ ಜಸ್ಟ್ ಆಗಿನ ಸ್ಥಿತಿಗೆ ತಕ್ಕಂಗೆ ನಾನು ಮೂವ್ ಆಗಬೇಕಾಗಿತ್ತು. ಬಟ್ ಇವಾಗ ಐ ಹ್ಯಾವ್ ದಟ್ ಹ್ಯೂಜ್ ಸಪೋರ್ಟ್. ಸೊ ಅದಕ್ಕೋಸ್ಕರ ದಿಸ್ ಇಸ್ ಒನ್ ನ್ಯೂ, ಹೊಸ ವರ್ಷನ್ ಅಲ್ವಾ, ಯಾರಿಗಾದರೂ ಆ ಹೊಸತನ ಅನ್ನೋದು ಬೇಕು, ಆ ಜೋಶ್ ಬೇಕು. ತಾಯಿ ಪಾತ್ರ ಯಾವಾಗಿದ್ರೂ ಮಾಡ್ಬೋದು ನಾನು ಅಲ್ವಾ. ಆ ಏಜ್ ಬಂದಾಗ ಮಾಡೋಣ. ಇವಾಗ ಸೀರಿಯಲಲ್ಲಿ ಏನೋ ಚಿಕ್ಕ ಮಕ್ಕಳು ಅಂತ ಸ್ಟಾರ್ಟ್ ಆಯ್ತು ಅದು. ಸೊ ಹಂಗೆ ಹೊರಟೋಯ್ತು. ಆ್ಯಂಡ್ ಐ ವಾಸ್ ಆಲ್ಸೋ ಸ್ವಲ್ಪ ಕೇರ್ಲೆಸ್ ಆಗಿಬಿಟ್ಟಿದ್ದೆ. ಆ್ಯಂಡ್ 3 ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೆ, ತೆಲುಗು, ಕನ್ನಡ ಆ್ಯಂಡ್ ಚೆನ್ನೈ, ತಮಿಳಲ್ಲೂ ಓಡಾಡ್ತಾ ಐ ಕುಡಂಟ್ ಕಾನ್ಸಂಟ್ರೇಟ್ ಆನ್ ಮೈ ಸೆಲ್ಫ್. ಇವಾಗ ಈ ಗ್ಯಾಪಲ್ಲಿ ಕಂಪ್ಲೀಟ್ ಸೀರಿಯಲ್ ಆಫ್ ಮಾಡಿ ನೋ, ಐ ನೀಡ್ ಟು ಮೂವ್ ಆನ್. ಜ್ಯೋತಿ ಅವ್ರಿಗೆ ಜೀವನದಲ್ಲಿ ಪೆಟ್ಟು ಬಿದ್ದು ಬಿದ್ದು ಕಲ್ಲಾಗಿದಾರ ಹೇಗೆ ಅಂತ? ಕಲ್ಲಾಗಿ ಮತ್ತೆ ನೀರಾಗಿ ಮತ್ತೆ ಸಾಫ್ಟ್ ಆಗಿಬಿಟ್ಟಿದ್ದೀನಿ. ಜೀವನನೇ ಹಾಗೆ ಅಲ್ವಾ, ಎಲ್ಲ ನಾವು ಅಂದ್ಕೊಂಡಾಗ ನಡೆಯಲ್ಲ. ಸೊ ಹೇಗೆ ನಡೆಯುತ್ತೆ ಅದು ದೇವ್ರ ಇಚ್ಛೆ. ಸೊ ಒಂದು ಪಾತನ್ನು ಮಾಡಿ ಕಳಿಸಿದ್ದಾರೆ. ಸೊ ಏಟ್ಗಳು ಬೀಳುತ್ತೆ ಎಲ್ಲರ ಲೈಫಲ್ಲೂ. ಯಾರು ಆ್ಯಕ್ಟರ್ಸ್ ಇರ್ಬೋದು, ದೊಡ್ಡ ವ್ಯಕ್ತಿಗಳಿರ್ಬೋದು, ನೀವು ಕೇಳಿ ನೋಡಿ, ಎಲ್ಲರಿಗೂ ಏಟ್ ಬಿದ್ದೆ. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಮೇ ಬಿ ತುಂಬ ಓನ್ ಸರ್ಕಲ್ಸಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನೆಲ್ಲ ತಡ್ಕೊಂಡು ಹೋದ್ರೇ ನಾವು ಮನುಷ್ಯರಾಗೋದು. ಕಳೆದ ಬಾರಿ ನೀವು ಕೂಡ ಬಿಗ್ ಬಾಸ್ ಆಫರ್ ಬಂದಿತ್ತು, ಬಟ್ ನಾನು ಹೋಗ್ತಿಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಟ್ಟಿದ್ರಿ, ಯಾಕೆ? ನಾನು ತೆಲುಗುನಲ್ಲೆಲ್ಲ ಹೇಳ್ಬಿಟ್ಟಿದ್ದೀನಿ, ಎರಡೂ ಕಡೆಯಿಂದ ಬರ್ತಾ ಇದೆ. ಬಟ್ ನನಗೆ ಇಷ್ಟ ಇಲ್ಲ. ಅಂದರೆ ಇಷ್ಟು ವರ್ಷಗಳು ಐ ಆಮ್ ಅ ಪರ್ಫಾರ್ಮರ್, ನಿಮ್ಗೆಲ್ಲರಿಗೂ ಗೊತ್ತಿದೆ ಅದು. ಅಂದರೆ ಐ ಆಮ್ ನಾಟ್ ಗ್ರೇಟ್ ಅಂತ ಹೇಳ್ತಾ ಇಲ್ಲ, ನನಗಿಷ್ಟ. ಸೊ ಹಾಗಿದ್ದಾಗ ನಾನು ಸುಮ್ಮನೆ ಒಂದು 4 ಗೋಡೆ ಮಧ್ಯ ಒಂದು ಸ್ಕ್ರಿಪ್ಟ್ ಬೇಸ್ಡಲ್ಲಿ ನಾನು ಬಿಹೇವ್ ಮಾಡೋದು ನನಗಿಷ್ಟ ಆಗಲ್ಲ. ಅಲ್ಲಿ ನೀವು ನಿಮ್ಮ ತನೂ ಇರಲ್ಲ, ಅತ್ಲಾಗಿ ಅಲ್ಲಿ ಉಳ್ಕೊಳ್ಳೋಕ್ಕೋಸ್ಕರ ನೀವು ಹೋರಾಡಿ ಯಾರೋ ಮಾತು ಕೇಳಿ, ಅದೆಲ್ಲ ನನಗೆ ಆ ಕಾನ್ಸೆಪ್ಟ್ ಇಷ್ಟ ಇಲ್ಲ. ಸೊ ನನಗೆ ಬೇಡ ಅದು ಅಂತ ಅಷ್ಟೇ. ಇಷ್ಟು ಕಷ್ಟಪಟ್ಟು ಇಷ್ಟು ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ಇವಾಗ ಎಷ್ಟು ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ಮಾಡಿ ಅಲ್ಲಿ ಹೋಗಿ ಲಾಕ್ ಆಗೋದೇನಕ್ಕೆ ಅಲ್ವಾ. ಜ್ಯೋತಿ ಅವರು ತಮ್ಮ ಬಗ್ಗೆ ಆಗುವಂಥ ರೂಮರ್ಸ್, ಗಾಸಿಪ್ಗಳಿಗೆ ಕ್ಲಾರಿಫಿಕೇಶನ್ ಯಾವತ್ತು ಕೊಡೋದಿಲ್ವಾ? ಅವಾಗ ಕೊಡ್ತಾನೆ ಇದ್ದೀನಿ. ತಗೊಳ್ಳೋರು ತಗೊಳ್ತಾ ಇದ್ದಾರೆ ಅಷ್ಟೇ. ನನಗೆ ಅಗತ್ಯ ಇಲ್ಲ ರೂಮರ್ಸ್. ನೀವು ಒಂದು 5 ನಿಮಿಷ ಬಿಟ್ಟರೆ ಎಲ್ಲರ ಬಗ್ಗೆ ಎಲ್ಲ ರೂಮರ್ಸು ಇರುತ್ತೆ, ಎಲ್ಲ ಕಮೆಂಟ್ಸು ಇರುತ್ತೆ. ನಾವು ಅದನ್ನು ತಲೆ ಆಗುತ್ತೆ ಒಂದ್ಸಲ. ಅಂದರೆ ನಮ್ಮವರೇ ನಮ್ಮ ಬಗ್ಗೆ ಮಾತಾಡಿದ್ರೆ ಬೇಜಾರಾಗುತ್ತೆ. ಒಂದೇ ನೀವು ಯೋಚನೆ ಮಾಡಬೇಕು, ಇಷ್ಟು ವರ್ಷಗಳಿಂದ ಇದ್ದು ಹುಡುಗಿ ಯಾವತ್ತೂ ಯಾವ ತಪ್ಪು ಮಾಡಿಲ್ಲ. ಸೊ ಒಂದು ನಂಬಿಕೆ ಇರಬೇಕು, ಇಲ್ಲ ಹುಡುಗಿ ಹಂಗಲ್ಲ. ಈಗ ನಮ್ಮ ಮನೆಯವ್ರು ಯಾರಾದರೂ, ನಮ್ಮ ಮಕ್ಕಳು, ನಮ್ಮ ಅಕ್ಕನೋ, ನಮ್ಮ ತಮ್ಮನೋ ತಪ್ಪು ಮಾಡಿ
ಏನಾದರೂ ಒಂದು ಯಾರಾದರೂ ಬಂದು ಚಾಡಿ ಹೇಳಿದಾಗ ವಿ ಫೀಲ್ ಲೈಕ್ ನೋ ಅವಳು ಹಂಗಲ್ಲ, ನಾವು ನಿಂತ್ಕೋತೀವಲ್ಲ, ಹಂಗೆ ನಿಂತರೆ ನನಗೆ ತುಂಬ ಖುಷಿ ಆಯ್ತು. ಮೀಡಿಯಾದವರೆಲ್ಲರೂ ನಿಂತಿದ್ದೀರಾ ನನ್ನ ಜೊತೆ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಿಮಗೆ ಗೊತ್ತು, ನಿಮ್ಮ ಸುತ್ತ ನಾನಿದ್ದೆ, ನನ್ನ ಸುತ್ತ ನೀವಿದ್ರಿ, ಸೊ ನಿಮಗೆ ಗೊತ್ತು ನಾನೇನು ಅಂತ. ಅದೇ ಹಾರ್ಟು, ಅದೇ ಏನು ಭಾವನೆಗಳು, ಅದೇ ಹುಡುಗಿ. ಕೆಲವೊಂದು ಸಿಚುವೇಶನ್ಗೋಸ್ಕರ ನನ್ನ ಲೈಫ್ ಚೇಂಜ್ ಆಯಿತು. ಸೊ ಅದನ್ನು ತುಂಬ ಜನ ನನ್ನ ಜೊತೆಲಿದ್ದವ್ರು ಎಲ್ಲರೂ, ನನ್ನ ಫ್ಯಾಮಿಲಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಹೊರಗಿನವ್ರು ನನಗೆ ಸಂಬಂಧ ಇಲ್ಲ. ಅಂದ್ರೆ ಈಗ ಬೆಳೀತಿದ್ದಾರೆ ಅಂದ ತಕ್ಷಣ ಕಾಲು ಇಳಿಯಕ್ಕಂತಾನೆ ರೆಡಿ ಆಗಿರ್ತಾರೆ. ಸೊ ಈ ಬಗ್ಗೆ ನಿಮ್ಮ ಕುಟುಂಬಸ್ಥರು ಸಹ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ನಿಮ್ಮ ಹಸ್ಬೆಂಡ್ ಎಸ್ಪೆಷಲಿ? ಹಿ ಈಸ್ ವೆರಿ ಸಪೋರ್ಟಿವ್. ಅದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ. ಇದ್ರ ಜೊತೆಗೆ ಸಮಾಜಮುಖಿ ಕೆಲಸಗಳಲ್ಲೂ ಸಹ ತೊಡಗಿಸ್ಕೊಳ್ತಿದ್ದೀರಾ. ಸೊ ನಟಿಯಾಗಿ ಅವಾಗ ನನ್ನ ಪರಿಸ್ಥಿತಿಗಳು ಚೆನ್ನಾಗಿರಲಿಲ್ಲ, ಇವಾಗ ಸ್ವಲ್ಪ ಬೆಟರ್ ಆಗ್ತಿದೆ. 10 ರೂಪಾಯಿ ಸಂಪಾದನೆ ಮಾಡಿದಾಗ 1-2 ರೂಪಾಯಿ ಕೊಡೋದಕ್ಕೆ ನನಗೇನು ಬೇಜಾರಿಲ್ಲ. ಸೊ ದೇವ್ರು ಇನ್ನೂ ಬ್ಲೆಸ್ ಮಾಡಿದ್ರೆ ಇನ್ನೂ ಕೊಡ್ತೀನಿ. ಸೊ ಇದಿಷ್ಟು ನಟಿ ಜ್ಯೋತಿ ಪೂರ್ವಜ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.